ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಲ್ತ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನೆಲ್. ಮಾರ್ಕೆಟ್ ಆಲ್ರೆಡಿ ಓಪನ್ ಆಗಿದೆ, ಬಟ್ ನಮ್ಮ ಪ್ಲ್ಯಾನ್ ಕೂಡ ರೆಡಿ ಇದೆ. ಸೇಮ್ ರೆಡ್ ಲೈನ್ ಹತ್ರ ಬಂದು ಇಂಡಿಕೇಶನ್ ಸಿಕ್ಕಿದರೆ ಕಾಲ್ ಸೆಲ್ ಮಾಡ್ತೀನಿ, ಗ್ರೀನ್ ಲೈನ್ ಹತ್ರ ಬಂದರೆ ಪುಟ್ ಸೆಲ್ ಮಾಡ್ತೀನಿ, ಬ್ಲೂ ಲೈನ್ ಹತ್ರ ಬಂದರೆ ಬೋತ್ ಎರಡೂ ಕಡೆ ವ್ಯೂ ಇರುತ್ತೆ ನಮ್ಮದು. ವೆಯ್ಟ್ ಮಾಡೋಣ, ಎಲ್ಲಿ ಎಂಟ್ರಿ ಸಿಗುತ್ತೆ ನೋಡೋಣ. ರೆಡ್ ಲೈನಿಂದ ಕೆಳಗೆ ಬಂತು, ಬಟ್ ಸ್ಟ್ರಾಟಜಿ ಅಕಾರ್ಡಿಂಗ್ ಬರಲಿಲ್ಲ. ಈಗ ಎಂಟ್ರಿ ಸಿಗ್ತಾ ಇದೆ, ನಾನು ಪುಟ್ ಸೆಲ್ ಮಾಡ್ತೀನಿ. ಸೇಮ್ ಹೆಜ್ಜಿಂಗ್ ಮಾಡಿ ಪುಟ್ ಸೆಲ್ ಮಾಡ್ತೀನಿ. ಟೆಲಿಗ್ರಾಮ್ನಲ್ಲಿ ಸ್ಕ್ರೀನ್ಶಾಟ್ ತಕ್ಷಣ ಹಾಕ್ತೀನಿ, ಟೈಮಿಂಗ್ಸ್ ಎಲ್ಲ ನೋಡ್ಬೋದು ಅಲ್ಲಿ. ನೋಡಿ, ಆರ್ಡರ್ ಎಕ್ಸಿಕ್ಯೂಟ್ ಆಯಿತು. ನಮ್ಮ ರೂಲ್ಸಿಗೆ ನಾವು ಸ್ಟಿಕನ್ ಆಗಿದ್ದರೆ ವೆಯ್ಟ್ ಮಾಡಿದ್ರೆ ಖಂಡಿತ ಟ್ರೇಡ್ ಸಿಕ್ಕೇ ಸಿಗುತ್ತೆ. ನೋಡಿ, ಎಷ್ಟು ಸ್ಮಾಲ್ SL ಜೊತೆ ಸಿಕ್ಕಿದೆ. ಅದಕ್ಕೆ ಪೇಷನ್ಸ್ ಮತ್ತು ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು. ಮೊಮೆಂಟಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಎಂಟ್ರಿ ಸಿಗುತ್ತೆ. ಟ್ರೇಡ್ ಪಂಚಾದಲ್ಲಿಂದ ಪ್ರಾಫಿಟಲ್ಲೇ ಇದ್ದೀವಿ ನೋಡಿ. ಇವತ್ತು ಮೋಸ್ಟ್ಲಿ ತುಂಬ ಮೂಮೆಂಟ್ ಸಿಗಬೇಕು ನಮಗೆ, ನೋಡೋಣ ಏನಾಗುತ್ತೆ ಅಂತ. ಎಕ್ಸಾಕ್ಟ್ ಬಾಟಮಲ್ಲಿ ಎಂಟ್ರಿ ಆಗಿದೆ. ಇಲ್ಲಿಂದ ಏನಾದರೂ ಕೆಳಗಡೆ ಹೋದರೆ SL ಹಿಟ್ ಆದರೆ ಅದು ರಿವರ್ಸ್ ಅಂತಲೇ ಅರ್ಥ ಮಾರ್ಕೆಟು. ಇಲ್ಲಿದ್ದರೆ ತುಂಬ ಮೇಲೆ ಹೋಗಬೇಕು ಇವತ್ತು, ಬಟ್ ವೆಯ್ಟ್ ಮಾಡೋಣ. ಮಾರ್ಕೆಟ್ ಇದು ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ನಿಫ್ಟಿ ಬ್ರೇಕೌಟ್ ಆಗಬೇಕು ಅಥವಾ ಇಲ್ಲಿ ಪ್ರೀಮಿಯಂ ಬ್ರೇಕ್ ಡೌನ್ ಆದಮೇಲೆ ಎಂಟ್ರಿ ಆಗೋದು. ಅದು SL ಜಾಸ್ತಿ ಆಗುತ್ತೆ, ರಿಸ್ಕ್ ಜಾಸ್ತಿ ಆಗುತ್ತೆ. ಬಟ್ ನನ್ನ ಸ್ಟ್ರಾಟಜಿಯಲ್ಲಿ ಮೊಮೆಂಟಮ್ ಬಿಗಿನಿಂಗಲ್ಲೇ ಎಂಟ್ರಿ ಸಿಗುತ್ತೆ. ನಡೀತಾ ಇದೆ. SL ಹಿಟ್ ಆದರೆ ಪ್ಲ್ಯಾನ್ B ಮಾಡ್ತೀನಿ, ಇಲ್ಲದೇ ಇದ್ದರೆ ಟ್ರೈಲಿಂಗ್ SL ಹಿಟ್ಟಾದರೆ ಅಥವಾ ಪ್ರಾಫಿಟ್ ಆದರೆ ಕ್ಲೋಸ್ ಮಾಡ್ತೀನಿ. ಇನ್ನು ಮತ್ತೆ ಮಂಡೇನೇ ಮಾಡೋದು. ನೋಡಿ ಪ್ರೀಮಿಯಂ ಹೇಗೆ ಬಿತ್ತು ಅಂತ. ಸೆಲ್ಲಿಂಗಲ್ಲಿ ಇದೇ ಅಡ್ವಾಂಟೇಜು. ಅಲ್ಲಿ ಕಾಲ್ ಪ್ರೀಮಿಯಮ್ ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಪುಟ್ ಪ್ರೀಮಿಯಮ್ ಬಿದ್ದಿರುತ್ತೆ. ಬಟ್ ಸೆಲ್ಲಿಂಗ್ ಮಾಡೋಕ್ಕೆ ಕ್ಯಾಪಿಟಲ್ ಇಲ್ಲ ಅಂದರೆ ಬೈಯಿಂಗ್ ಮಾಡ್ಬೋದು. ಪ್ರಾಫಿಟ್ ಆಗ್ತಾ ಇದೆ. SL ಟ್ರಯಲ್ ಮಾಡ್ತಾ ಹೋಗೋಣ, ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ. ಎಲ್ಲಿ ಟ್ರಯಲಿಂಗ್ SL ಬರುತ್ತೋ ಅಲ್ಲಿ ಸ್ಟ್ರಿಕ್ಟ್ SL ಹಾಕಲೇಬೇಕು. ಈ ವೀಕ್ ಫುಲ್ ನಾನು ಸ್ಟ್ರಾಟಜಿ ಬೇಸ್ಡ್ ಟ್ರೇಡಿಂಗ್ ಮಾಡಿರೋದು. 5 ದಿನವೂ ಪ್ರಾಫಿಟಲ್ಲೇ ಇದ್ದೀನಿ. ಲಾಸ್ಟ್ ವೀಕ್ 1 ದಿನ SL ಹಿಟ್ ಆಗಿತ್ತು ಅಷ್ಟೇ. ಸುಮ್ಮನೆ ಟೆಕ್ನಿಕಲ್ ಅನಾಲಿಸಿಸ್ಸು, EMA ಬ್ರೇಕೌಟು, ಬ್ರೇಕ್ ಡೌನು, RSI ವಾಲ್ಯೂಮು, MACD ಅದನ್ನೆಲ್ಲ ನೋಡ್ತಾ ಹೋದರೆ ಎಲ್ಲಿ ಸರಿಯಾದ ಎಂಟ್ರಿ ಎಲ್ಲ ಸಿಗೋದೇ ಇಲ್ಲ. ಸಿಕ್ಕಿದ್ರೂ ಹೈಯಲ್ಲಿ ಎಂಟ್ರಿ ಆಗುತ್ತೆ, ಅಲ್ಲಿಂದ ಮಾರ್ಕೆಟ್ ವಾಪಸ್ ಬರೋಕ್ಕೂ ಮತ್ತೆ ಟೆನ್ಷನಾಗಿ ಎಕ್ಸಿಟ್ ಆಗೋದು, ಆಮೇಲೆ ಫೋಮೋ ಚಕ್ಕರಲ್ಲಿ ಪುನಃ ಎಂಟ್ರಿ, ಓವರ್ ಟ್ರೇಡೆಲ್ಲ ಆಗುತ್ತೆ. ಸೊ ಒಂದು ಸ್ಟ್ರಾಟಜಿ, ಒಂದು ರೂಲ್ ಅಂತ ಹಿಡ್ಕೋಬೇಕು. ಕನ್ಸಿಸ್ಟೆಂಟಾಗಿ ಡೈಲಿ ಅದನ್ನೇ ಮಾಡ್ತಾ ಹೋಗಬೇಕು. ಅದ್ರ ಪ್ರಕಾರ ಬಂದರೆ ಮಾತ್ರ ಟ್ರೇಡ್ ಮಾಡಬೇಕು, ಇಲ್ಲದಿದ್ದರೆ ಮಾಡಲೇಬಾರ್ದು. ನೋಡ್ತಾ ಕೂತ್ಕೋಬೇಕು ಸುಮ್ಮನೆ. ಆವಾಗ ತುಂಬ ಪೇಷನ್ಸ್ ಬರುತ್ತೆ, ಮೈಂಡ್ಸೆಟ್ಟು ಚೆನ್ನಾಗಾಗುತ್ತೆ. ಗ್ರ್ಯಾಜುವಲಿ ಮಾರ್ಕೆಟಲ್ಲಿ ಪ್ರಾಫಿಟೇಬಲ್ ಆಗ್ತೀವಿ ನಾವು. ಟ್ರಯಲಿಂಗ್ SL ಹಿಟ್ ಆಯಿತು. ರೂಲ್ ಅಕಾರ್ಡಿಂಗ್ ಎಲ್ಲಿ ಟ್ರೈಲಿಂಗ್ SL ಬರುತ್ತೋ ಅಲ್ಲಿ ಹಾಕಲೇಬೇಕಾಗತ್ತೆ. ಬಟ್ ಇದು ಟಚ್ ಮಾಡಿ ಪುನಃ ವಾಪಸ್ ಹೋಗುತ್ತೆ. ನೋ ಪ್ರಾಬ್ಲಮ್. ಇದು ಇವತ್ತಿನ ಪ್ರಾಫಿಟ್ ನಂದು. ಎಲ್ಲ ಎಕ್ಸಿಟ್ ಆಯ್ತು ಟ್ರೇಡ್. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.